ಮೊದಲನೇದಾಗಿ ನಮ್ಮ ಸೀರಿಯಲ್ ಅಲ್ಲಿ ಲೇಡಿ ವಿಲನ್ ಅನ್ನೋರು ಯಾರು ಇಲ್ಲ ಸರ್. ಲೇಡಿ ವಿಲನ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಎರಡು ವಂಶದಲ್ಲೂ ಹೆಣ್ಮಕ್ಳಿದ್ದಾರೆ, ತುಂಬಾ ಒಳ್ಳೆಯವರು, ಒಳ್ಳೆ ನೀತಿ ರೀತಿ ಅಂತಾನೆ ಹೋಗೋರು, ಈ ತರದಲ್ಲಿ ಹೋಗುತ್ತೆ ಸರ್. ಲೇಡಿ ವಿಲನ್ ಅನ್ನೋದು ಕಾನ್ಸೆಪ್ಟೇ ಇಲ್ಲ ಸರ್ ಸೂರ್ಯವಂಶದಲ್ಲಿ. ಸರ್ ಇವತ್ತಿನ ಜನರೇಷನ್ಗೆ ಅಂತಂದ್ರೆ ಈಗ ಮುಂಚೆಯಿಂದ ಬಂದಿದ್ದದೆ ಅಲ್ವಾ, ನಮ್ಮ ತಾಯಿ ಅಜ್ಜಿ ಅವ್ರೇನ್ ಹೇಳ್ಕೊಡ್ತಾರೆ, ಒಳ್ಳೆದಿನೇ ಮಾಡು, ಒಳ್ಳೆ ದಿನ ತಿನ್ನು, ಈ ತರದಲ್ಲಿ ಹೇಗ್ ಹೋಗುತ್ತೋ ಆ ತರದ ಕ್ಯಾರೆಕ್ಟರ್ಸ್ ಗಳೇ ಬರ್ತವೆ ಸರ್. ಇಲ್ಲಿ ಮಾಡರ್ನ್ ಅಂತ ಬಂದ್ರೆ ಅಶ್ವಿನಿ ಅವರು, ಸೊ ಅವ್ರು ಯಾವ ತರ ಅಂತಂದ್ರೆ ಅದೇ ವಂಶದವರಾಗಿರೋದ್ರಿಂದ ಅವ್ರು ಆಳಕ್ಕೆ ಸ್ಟ್ರಾಂಗ್ ಆಗಿ ಇರ್ಬೋದು, ಟಾಮ್ ಬಾಯ್ ತರ ಇರ್ಬೋದು, ಆದ್ರೆ ಕರ್ಗೋ ಮನಸ್ಸು ಇಟ್ಟಿರ್ತೀವಿ, ಅಂದ್ರೆ ಕರ್ಗೋ ಮನಸ್ಸು ಇರುತ್ತೆ ಅವ್ರಿಗೆ. ಆಡೋದು ಮಾತ್ರ ಟಾಮ್ ಬಾಯ್ ತರ, ಆದ್ರೆ ಪ್ರೀತಿ ಕರುಣೆ ಅಂತ ಬಂದಾಗ ಅವರು ನೀರ್ ತರ ಕರ್ಗ ಹೋಗ್ತಾರೆ, ಆ ತರ ಇದೆ ಸರ್. ಸೊ ಯಾರಿಗೂ ಹರ್ಟ್ ಆಗೋದು ಬೇಡ. ಆಮೇಲೆ ಅಷ್ಟು ಫ್ಯಾನ್ಸ್ ಇದಾರೆ ಸರ್ದು, ಆ ಟೈಟಲ್ಗೂ ಆಮೇಲೆ ನಾವು ಮಾಡುವಂತ ಈ ಕತೆಗೂ ಯಾವುದೇ ತರದ ಧಕ್ಕೆ ಬರೋದಿಲ್ಲ ಸರ್. ಲವಲೇಶನ್ ಧಕ್ಕೆ ಬರೋದಿಲ್ಲ. ಆತರ ಪ್ರಿಪರೇಷನ್ ಮಾಡ್ಕೊಂಡಿದೀವಿ, ಆತರ ಶೂಟಿಂಗ್ ನಡೀತಾ ಇದೆ ಸರ್. ಸರ್ ಸರ್ ಈಗ ಒಂದಿಷ್ಟು ಶೂಟಿಂಗ್ ಗಳಂತೂ ಮುಗಿದು ಹೋಗಿದೆ, ಇನ್ನೇನು 11ರಿಂದ ಟೆಲಿಕಾಸ್ಟ್. ಸೊ ಒಂದು 20 ಎಪಿಸೋಡ್ ಅಷ್ಟು ಪ್ರಿಪರೇಷನ್ ಮಾಡ್ಕೊಂಡಿದ್ವಿ, ಆಲ್ರೆಡಿ ರೆಡಿ ಇದೆ. ಸೊ ವರ್ಕ್ ನಡೀತಾ ಇದೆ ಸರ್. ಇಲ್ಲಿ ಕನಕಪುರ ರೋಡೇ ಮೇನ್ ಸರ್. ಈಗ ಜಮೀನ್ದಾರ್ ಮನೆ ಅಂತ ಏನಿದೆಯಲ್ಲ, ಸೊ ಅಲ್ಲೇ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್ ಶೂಟಿಂಗ್ ಸ್ಪಾಟ್. ಸರ್ ಸರ್ ನಾನು ಇಂಡಸ್ಟ್ರಿ ಬಂದಿದ್ದು 2010 ಅಲ್ಲಿ. ನಾನು ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದು ಹೆಳಮನಕಟ್ಟೆ ಗಿರಿಯಮ್ಮ ETV. ಸೊ ಅದಾದ್ಮೇಲೆ ಹೋಗ್ತಾ 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 ಅಸೋಸಿಯೇಟ್ ಆದೆ, ಎಪಿಸೋಡ್ ಡೈರೆಕ್ಟರ್ ಆದೆ, ಇವಾಗ ಡೈರೆಕ್ಟರ್ ಅಂತ ಹೇಳ್ಬಿಟ್ಟು ತಂದು ನಿಲ್ಸಿದ್ದಾರೆ ಉದಯ ಚಾನಲ್. ಥ್ಯಾಂಕ್ ಯು. ಸೊ ಬಿಫೋರ್ ಮಾಡಿದ್ದು ನಾನು ಪುಟ್ಟಕ್ಕನ ಮಕ್ಕಳು ಎಪಿಸೋಡ್ ಡೈರೆಕ್ಟರ್ ಮಾಡ್ತಿದ್ದೆ ಸರ್.